ಹಲಸಿನ ಹಣ್ಣಿನಿಂದ ವಿವಿಧ ಆಹಾರವನ್ನು ಮಾಡೋದನ್ನು ನೋಡಿದ್ದೀರಿ. ನೋಡಿರಿ, ಸಿಂಪಲ್ಲಾಗಿ ಮನೇಲಿ ಬೆಳೆಯುವಂಥ ಹಲಸಿನ ಹಣ್ಣಿನಿಂದಲೇ ಈ ಹಲಸಿನ ಹಣ್ಣಿನ ಕಡುಬು ಮತ್ತು ಇಡ್ಲಿಯನ್ನು ಮಾಡಿದ್ದಾರೆ. ನಮ್ಮ ಈ ಮಲೆನಾಡಿನ ಭಾಗದಲ್ಲಿ ಸಾಧಾರಣವಾಗಿ ಎಲ್ಲರೂ ಮಾಡ್ತಾರೆ. ಇದಕ್ಕೆ ಬೇಕಾಗುವಂತಹ ಹೆಚ್ಚಿನ ರೀತಿಯಿಂದ ಏನಿಲ್ಲ, ಅಕ್ಕಿಯಿಂದ ಬಿಸಿದಂಥ ಹಿಟ್ಟು ಮತ್ತು ಹಲಸಿನ ಹಣ್ಣು, ಇದಕ್ಕೆ ಮಿಶ್ರಣ ಮಾಡಿ ನೀವು ಇಡ್ಲಿ ರೀತಿಯಿಂದ ಮಾಡಿ ಇದನ್ನು ಮಾಡ್ಬೋದು. ಇದರ ಜೊತೆ ಈ ಪಲಾವ್ ಜೊತೆಗೆ ಇದನ್ನು ಬಳಸೋದ್ರಿಂದ ಭಾಳ ಅತ್ಯುತ್ತಮವಾಗಿರುವಂಥ ಆಹಾರವಾಗಿ ಒಂದು ರೂಪುಗೊಳ್ಳುವುದನ್ನು ನೀವು ನೋಡ್ಬೋದು.